ವೆಲ್ಕಮ್ ಟು ಅವರ್ ಚಾನಲ್ ನೇತ್ರ ಅಡುಗೆ. ಇವತ್ತು ನಾವು ಹಬ್ಬ ಅಲ್ವಾ ಇವತ್ತು, ಅದಕ್ಕೆ ಇವತ್ತು ಒಂದು ಸ್ಪೆಷಲ್ ಆಗಿ ಕಡಲೆಬೇಳೆ ವಡೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬೋಣ. ಫಸ್ಟು 4-5 ಅವರ್ ನೆನೆಸಿಟ್ಕೊಂಡಿರಬೇಕು ಕಡಲೆಬೇಳೆನ. 2 ಪಾವು ನೆನೆಸಿಟ್ಕೊಂಡಿದ್ದೀನಿ ನಾನು. ನಿಮಗೆ ಗರಿ ಗರಿಯಾಗಿ ತಿನ್ನಬೇಕಂದ್ರೆ 1-3 ಅವರ್ ನೆನೆಸ್ಕೊಳ್ಳಿ. ಇಲ್ಲ ಸ್ವಲ್ಪ ಸಾಫ್ಟಾಗಿರಲಿ, ಅಲ್ಲೆಲ್ಲ ಸ್ವಲ್ಪ ತಿನ್ನೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಅಲ್ಲೆಲ್ಲ ನೋವಿರುತ್ತಲ್ವ, ಅಂಥವರೆಲ್ಲ ಇದೆ ಸ್ವಲ್ಪ ಜಾಸ್ತಿ ಟೈಮ್ ನೆನೆಸ್ಕೊಳ್ಳಿ, ಅವಾಗ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಹೇಗೆ ಮಾಡೋದಂತ ನೋಡೋಣ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರಬೇಕು, ಕರಿಬೇವು ಬೇಕು, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ರುಬ್ಕೊಂಡು ಬರೋಣ. ಒಂದು ನಿಮಿಷ ಹೇಳ್ತೀನಿ. ಅವತ್ತು ರುಬ್ಕೊಂಡಿದ್ದೀನಿ. ಇವಾಗ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊತೀವಲ್ಲ ಎಲ್ಲ, ಅದಕ್ಕೆ ಆ ಬೌಲ್ಗೆ ಹಾಕ್ಕೊಳ್ಳೋಣ ಕಡಲೆಬೇಳೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಜಾರಿಂದ ಇವು ಎತ್ಕೊಂಡಿದ್ದೀವಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ಈರುಳ್ಳಿ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಎಲ್ಲ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಹೇಳಿದ್ದೀವಿ ಆಯಿತು. ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಬೇಕೆಲ್ಲ ನೀಟಾಗೆ. ಯಾರಾದ್ರೂ ಮನೆಗೆ ಗೆಸ್ಟ್ ಬಂದರೆ ಈಸಿಯಾಗಿ ಇದನ್ನು ಮಾಡ್ಬಿಟ್ಟು ಅವ್ರಿಗೆ ಕೊಡ್ಬೋದು. ಎಲ್ಲ ಇವಾಗ ಬಾಣಲಿಗೆ ಬಿಡೋಣ ಬನ್ನಿ. ಎಣ್ಣೆ ಕಾದಿದೆ. ಬಾಣಲಿಗೆ ಒಂದೊಂದು ಈ ಥರ ಕೈಯಲ್ಲಿ ತಟ್ಟಿ ಹಾಕ್ಕೊಬೇಕು ಫ್ರೆಂಡ್ಸ್. ಕೈಯಲ್ಲಿ ತಟ್ಟಿದ್ರೆ ಚೆನ್ನಾಗಿ ಶೇಬಲ್ಲ ಅಂದರೆ ಅದಕ್ಕಂತ ನಮ್ಮ ಪೇಪರ್ ಸಿಗುತ್ತೆ ಅಂಗಡೀಲಿ, ಅದು ಬಟರ್ ಪೇಪರ್ ಅಂತ, ಅದನ್ನು ತೊಗೊಂಬಂದು ಮಾಡಿದ್ರು ಚೆನ್ನಾಗಿ ಬರುತ್ತೆ ಡಿಸೈನ್. ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅಂದರೆ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು 5 ನಿಮಿಷ ಬೇಯಕ್ಕೆ ಬಿಡಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಬೆಂದಿದೆ ಫ್ರೆಂಡ್ಸ್. ಇವಾಗ ಬೆಂದಿದೆ, ಎಲ್ಲ ಬೇಯೋದಕ್ಕೆ ಹಾಕ್ಕೊಳ್ಳೋಣ. ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ಟೈಮ್ ನೆನೆಸ್ಕೊಳ್ಳಿ, 5 ಅವರ್ ನೆನೆಸ್ಕೊಳ್ಳಿ. ಸ್ವಲ್ಪ ಗರಿ ಗರಿಯಾಗಿ ಕರುಮ್ ಅನ್ನಂಗೆ ತಿನ್ನಬೇಕಂದ್ರೆ ಸ್ವಲ್ಪ ಲೇಟಾಗಿ ನೆನೆಸ್ಕೊಳ್ಳಿ, ಸಾಫ್ಟಾಗಿ ಬರಬೇಕಂದ್ರೆ. ಇಲ್ಲ ನಮಗೆ ಕ್ರಿಸ್ಪಿಯಾಗಿ ಕರುಮ್ ಅನ್ನಂಗೆ ತಿನ್ನಬೇಕಂದ್ರೆ ಬೇಗ ನೆನೆಸ್ಬಿಡಿ. ತುಂಬ ಕರುಮ್ ಅನ್ನಂಗೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಇದೇ ರೀತಿ ನಾವು ಬೇರೆ ಬೇರೆ ವೀಡಿಯೋಸ್ ಹಾಕ್ತೀವಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.